ಬೀದರ್ನ ಪಾಪನಾಶ್ ಕಮಾನ್ನಿಂದ ಪ್ರತಾಪ್ ನಗರದವರೆಗೂ ಪೌರಾಡಳಿತ ಸಚಿವರು ಹಾಗೂ ಬೀದರ್ ಉತ್ತರ ಕ್ಷೇತ್ರದ ಶಾಸಕರಾದ ರಹೀಂ ಖಾನ್ ಅವರ ನೇತೃತ್ವದಲ್ಲಿ ಅಂದಾಜು ವೆಚ್ಚ 2.5 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಬಿಟಿ ರಸ್ತೆ ಕಾಮಗಾರಿ ಪ್ರಗತಿ ಹಂತದಲ್ಲಿದೆ. ಕಾಮಗಾರಿಯ ಸ್ಥಳಕ್ಕೆ ಪಿಡಬ್ಲ್ಯೂಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿವಶಂಕರ್ ಕಾಮಶೆಟ್ಟಿ ಅವರು ಭೇಟಿ ನೀಡಿ ರಸ್ತೆ ಕಾಮಗಾರಿಯ ವೀಕ್ಷಣೆ ಪರಿಶೀಲನೆ ಮಾಡಿದರು. ಕ್ವಾಲಿಟಿ ವರ್ಕ್ ಗುಣಮಟ್ಟದ ರಸ್ತೆ ಮಾಡುವ ಹಾಗೆ ಸ್ಥಳದಲ್ಲಿದ್ದ ಗುತ್ತಿಗೆದಾರರಿಗೂ ಹಾಗೂ ಜೆಇ ಅವರಿಗೂ ಸೂಚನೆ ನೀಡಿದರು. ಇಷ್ಟು ದಿವಸ ಮಳೆ ಇದ್ದ ಕಾರಣ ಈ ರಸ್ತೆ ಅಭಿವೃದ್ಧಿ ಕೆಲಸ ಕುಂಠಿತಗೊಂಡಿತು. ಆದರೆ ಇದೀಗ ರಸ್ತೆ ಅಭಿವೃದ್ಧಿ ಕೆಲಸ ಪ್ರಗತಿ ಹಂತದಲ್ಲಿದ್ದು ಎರಡೂ ಕಡೆ ರಸ್ತೆ ಅಭಿವೃದ್ಧಿ ಮಾಡಲಾಗುವುದು. ಇನ್ನೂ ಮುಖ್ಯ ಎಂಬಂತೆ ಡಿಸೆಂಬರ್ ಒಳಗಾಗಿ ಬೀದರ್ನ ಎಲ್ಲಾ ರಸ್ತೆ ಅಭಿವೃದ್ಧಿ ಮಾಡುವುದಾಗಿ, ರಸ್ತೆ ಗುಂಡಿಗಳನ್ನು ಮುಚ್ಚಲಾಗುವುದು ಎಂದು ಶಿವಶಂಕರ್ ಕಾಮಶೆಟ್ಟಿಯವರು ತೇಜಸ್ ನ್ಯೂಸ್ಗೆ ಮಾಹಿತಿ ನೀಡಿದರು. ಜೊತೆಗೆ ಈ ಮುಂಚೆ ಶಿವನಗರದ ಸಿಗ್ನಲ್ನಿಂದ ಪಾಪನಾಶ್ ಕಮಾನ್ವರೆಗೂ ಹಾಗೂ ನೌಬಾದ್ನ ಬಸವೇಶ್ವರ ರಥದಿಂದ ಪ್ರತಾಪ್ ನಗರದವರೆಗೂ ಮಾತ್ರ ರಸ್ತೆ ಅಭಿವೃದ್ಧಿ ಮಾಡಲಾಗಿತ್ತು. ಆದರೆ ಮಧ್ಯ ಭಾಗದ ರಸ್ತೆ ಕೆಲವೊಂದು ಕಾರಣಗಳಿಂದ ಕುಂಠಿತಗೊಂಡಿತ್ತು. ಆದರೆ ಕೆಲವರು ಈ ರಸ್ತೆ ಆಗಿನೂ ಕಳಪೆ ಕಾಮಗಾರಿ ಮಾಡಿದ್ದಾರೆ, ಪರಿಣಾಮ ಹಾಳಾಗಿದೆ ಎನ್ನುವ ತಪ್ಪು ಕಲ್ಪನೆ, ಅಪಪ್ರಚಾರ ಮಾಡಲಾಗಿತ್ತು. ಆದರೆ ಇದು ಸುಳ್ಳಾಗಿದ್ದು, ಪಾಪನಾಶ್ ಕಮಾನ್ನಿಂದ ಪ್ರತಾಪ್ ನಗರದವರೆಗಿನ ರಸ್ತೆ ಅಭಿವೃದ್ಧಿ ಕೆಲಸ ಈಗ ಪ್ರಗತಿ ಹಂತದಲ್ಲಿದೆ. ಈ ಬಗ್ಗೆ ಸಚಿವರು, ಶಾಸಕರಾದ ರಹೀಂ ಖಾನ್ ಅವರು ಕೂಡ ಬೀದರ್ನಲ್ಲಿರುವ ರಸ್ತೆ ಅಭಿವೃದ್ಧಿಯ ಬಗ್ಗೆ ತೇಜಸ್ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಸ್ಥಳದಲ್ಲಿ ಗುತ್ತಿಗೆದಾರರಾದ ಬಸವರಾಜ ಕೋರಿ, ಪಿಡಬ್ಲ್ಯೂಡಿ ಸೆಕ್ಷನ್ ಆಫೀಸರ್ ಜೆಇ ಸುನಿಲ್ ಸೇರಿದಂತೆ ಇನ್ನಿತರರು ಇದ್ದರು. ಇಲ್ಲ, 100% ಈಗ ಆಲ್ರೆಡಿ ರೋಡ್ಗಳು ಸ್ಟಾರ್ಟ್ ಮಾಡಿಬಿಟ್ಟಿದೆ. SP ಆಫೀಸ್ಲಿಂದ ಮಂಗಲ್ಪೇಟ್ಲಿಂದ ರೋಡ್ ಬರಲತ್ತದೆ ಮತ್ತು ಸುಮಾರು ರೋಡಿಗೆ ಒಂದು 50 ಕೋಟಿ ದುಡ್ಡು ಮುಖ್ಯಮಂತ್ರಿ ಅವರು ಕೊಟ್ಟಿದ್ದಾರೆ. ಈಗ ಅದು ಟೆಂಡರ್ ಆಗ್ಲತ್ತದೆ. ಸ್ಟೆಪ್ ಬೈ ಸ್ಟೆಪ್ 1-2-3 ಮಂತ್ಸ್ನಲ್ಲಿ 100% ಆಗ್ತದೆ.